ಒಂದ್ ಕಡೆ ನಮ್ಮ ಅಮ್ಮ ದೀಪಗಳು ಎತ್ಕೊಂಡ್ ಬಂದ್ರೆ ಇನ್ನೊಂದ್ ಕಡೆ ನಮ್ಮ ಅಪ್ಪನ ಕೋಳಿ ಎತ್ಕೊಂಡ್ ಬರ್ತಾ ಇದ್ದಾರೆ. ನಮಸ್ಕಾರ ಕರುನಾಡು, ನಾನು ನಿಮ್ಮ ಬಂಗಾರಪೇಟೆ ಹುಡುಗ GPC. ಇವತ್ತು ಏನಪ್ಪಾ ವಿಶೇಷ ಅಂದ್ರೆ ನಮ್ಮೂರಲ್ಲಿ ಹಬ್ಬ, ನಮ್ಮೂರ ಹಬ್ಬ ಅಲ್ಲ, ನಮ್ಮ ಏರಿಯಾ ಹಬ್ಬ ಅನ್ಬೋದು. ಅದ್ರಿಗೆ ಬೆಳಗ್ಗೆ ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಆಚೆ ಬಂದ್ರೆ ಕುರಿಗೆ ಪೂಜೆ ಮಾಡ್ತಾ ಇದ್ರು. ಈ ಪೂಜೆ ಆದ್ಮೇಲೆ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ದೀಪಗಳು ಎತ್ಕೊಂಡ್ ಬಂದ್ರೆ ಈ ಕಡೆ ನೋಡಿದ್ರೆ ನಮ್ಮ ಅಪ್ಪನ ಕೋಳಿ ಎತ್ಕೊಂಡ್ ಬರ್ತಾ ಇದ್ದಾನೆ. ಏನಪ್ಪಾ ನಮ್ಮ ಏರಿಯಾ ಹಬ್ಬ ಅಂತ ಹೇಳ್ತಾ ಇದೀನಿ ಅನ್ಕೊಂಡ್ರ? ನಾವು ಪ್ರತಿ ವರ್ಷ ಆಶ್ರಯದಲ್ಲಿ ಬರುವ 4ನೇ ಶುಕ್ರವಾರದಲ್ಲಿ ನಮ್ಮ ಏರಿಯಾದಲ್ಲಿ ಗಂಗಮ್ಮಗೆ ದೀಪಗಳು ಮಾಡ್ತೀರಿ. ಅದಕ್ಕೆ ಎಲ್ಲರೂ ನಾವು ಗಂಗಮ್ಮ ದೇವಸ್ಥಾನ ಹತ್ರ ಬಂದ್ರೆ ಎಲ್ಲರೂ ದೇವಸ್ಥಾನ ಒಳಗಡೆ ಹೋದ್ರೆ ನಾನು ನಮ್ಮ ತಮ್ಮನು ಆಚೆ ಸ್ವಲ್ಪ ಕೋಳಿಗಳು ನಾಡ್ಸಿದ್ವಿ. ಇನ್ ಸ್ವಲ್ಪ ಆದ್ಮೇಲೆ ದೇವಸ್ಥಾನದಲ್ಲೆಲ್ಲ ಪೂಜೆ ಆಯ್ತು. ಪೂಜೆ ಎಲ್ಲ ಆದ್ಮೇಲೆ ಕುರಿ ಮತ್ತೆ ಕೋಳಿನ ಬಲಿ ಕೊಟ್ಟು ನಾವು ಸೀದಾ ಕೋಳಿನ ಎತ್ಕೊಂಡು ಹೋಗಿದ್ದೆ ಚಿಕನ್ ಅಂಗಡಿಗೆ. ಅಲ್ಲಿ ಕೋಳಿನ ಕ್ಲೀನ್ ಆಗಿ ಬರ್ನ್ ಮಾಡಿಸಿ ಮತ್ತೆ ಕಟ್ ಮಾಡಿಸಿ ಮನೇಲಿ ಇಟ್ಬಿಟ್ಟು ಅದಾದ್ಮೇಲೆ ಮಟನ್ ಕಟ್ ಮಾಡೋ ಜಾಗಕ್ಕೆ ಹೋದ್ರೆ ಅಲ್ಲಿ ಹೋಗಿ ನಮ್ಮ ಮಾವು ನೀಟಾಗಿ ಮಟನ್ ಕಟ್ ಮಾಡ್ತಾ ಇದ್ನು. ಅದಾದ್ಮೇಲೆ ನಮ್ಮ ತಮ್ಮನು ಎಲ್ಲೋದನ್ನು ಒಂದ್ ಕೆಲಸ ಮಾಡ್ಬೇಕು ಅಂತ ಬೋಟಿ ಕಟ್ ಮಾಡ್ತಾ ಇದ್ದಾನೆ. ಇದೆಲ್ಲ ಆದ್ಮೇಲೆ ಮಟನ್ ಎಲ್ಲ ಒಂದೊಂದು ದುಡ್ಡೇ ಇಕ್ಕಿದ್ರು. ಅದಾದ್ಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ನಮ್ಮ ಅಣ್ಣ ಬಂದು ಇವನ್ ಜೊತೆ ನಾವು ಸೀದಾ ಹೋಗಿದ್ದೆ ಬಂಗಾರಪೇಟೆಗೆ. ಏನಕ್ಕಪ್ಪ ಬಂಗಾರಪೇಟೆಗೆ ಹೋದ್ರಂದ್ರೆ ಗಣೇಶ ಹಬ್ಬಕ್ಕೆ ಪಾಂಪ್ಲೆಟ್ ಹೊಡ್ಸ್ಬೇಕಂತೆ, ಅದಕ್ಕೆ ಬಂಗಾರಪೇಟೆಗೆ ಹೋದ್ರೆ ಪಾಂಪ್ಲೆಟ್ ಹೊಡ್ಸ್ಬೇಕಂತ ಹೋಗಿದ್ದೆ MR ಪ್ರಿಂಟರ್ಸ್ ಹತ್ರಗೆ. ಇಲ್ಲಿ ಹೋಗಿ ಪಾಂಪ್ಲೆಟ್ ಬೇಕಾಗಿರೋ ಮ್ಯಾಟ್ ಎಲ್ಲ ಕೊಟ್ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಇದಾದ್ಮೇಲೆ ರಾತ್ರಿ ಹಸಿ ಕರ್ಗೆ ಐತೆ ಅಂತ ನಾವು ಹೋಗಿದ್ದೆ ದೊಡ್ಡ ಅಂಕಂಡಲ್ಲಿಗೆ. ಅಲ್ಲಿ ಕರ್ಗ ನೋಡ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ 10:30 ಆಯ್ತು. ಇದು ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.